ಸರ್ ಇವರು ಸೌಜನ್ಯ ಹೋರಾಟಕ್ಕೆ ಜಯವಾಗಲಿ. ಧರ್ಮಸ್ಥಳ ನಿರ್ಮಾಣ. ಆತ್ಮ ವೀಕ್ಷಕರ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೆಯೇ ಸೌಜನ್ಯ ಪರ ಹೋರಾಟಗಾರರು ದಿಲ್ಲಿ ಚಲೋವನ್ನು ನಡೆಸಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ನಿನ್ನೆ ವಿಡಿಯೋವನ್ನು ನಾನು ಹಾಕಿದ್ದೆ. ಸೌಜನ್ಯ ಪರವಾಗಿರ್ತಕ್ಕಂಥ ಹೋರಾಟದಲ್ಲಿ ನಮ್ಮ ಸಹಕಾರ, ನಮ್ಮ ಸಣ್ಣ ಪುಟ್ಟ ಮಾಧ್ಯಮಗಳಾಗಿದ್ದರೂ ಕೂಡ ನಮ್ಮ ಸಹಕಾರಗಳು ಇದೆ. ದಿಲ್ಲಿಗೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಇಲ್ಲಿ ಇರತಕ್ಕಂಥ ಕಾರ್ಯಕ್ರಮಗಳ ನಿಮಿತ್ತವಾಗಿ. ಆದರೆ ದಿಲ್ಲಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಒಂದಷ್ಟು ವಿಚಾರಗಳನ್ನು ನಿಮಗೆ ನಾನು ತೋರಿಸ್ತೇನೆ ಅಂತ ಅನ್ನೋದನ್ನು ಕೂಡ ನಾನು ಹೇಳಿದೆ. ಅದಕ್ಕೆ ಬೇಕಾಗಿ ಡೆಲ್ಲಿಯಿಂದ ಸಿಕ್ಕಿರ್ತಕ್ಕಂತಹ ಮಾಹಿತಿ ವಿಡಿಯೋಗಳನ್ನು ಆಧರಿಸಿ ನಿಮಗೆ ಡೆಲ್ಲಿಯಲ್ಲಿ ಹೇಗೆ ನಡೀತಾ ಇದೆ, ದಿಲ್ಲಿ ಚಲೋ ಹೇಗೆ ನಡೀತಾ ಇದೆ, ಇದರ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನು ಕೊಡಬೇಕು ಅಂತ ನಾನು ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದಿರುವಂತಹದ್ದು. ಸೊ ಲಾಸ್ಟ್ ವಿಡಿಯೋವನ್ನು ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ವೀಕ್ಷಣೆ ಮಾಡಿದರು. ನಮ್ಮ ಒಂದು ವಿಡಿಯೋವನ್ನು ಅಷ್ಟು ಬ್ಯುಸಿ ಇದ್ರು ಕೂಡ ವೀಕ್ಷಣೆಯನ್ನು ಮಾಡಿದರು. ಸೊ ನೋಡಿ, ಅವರು ಆಲ್ಮೋಸ್ಟ್ ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲೂ ಕೂಡ ಬ್ಯುಸಿ ಇದ್ದರೂ ಕೂಡ ನಮ್ಮ ವಿಡಿಯೋವನ್ನು ನಾವು ನಮ್ಮ ಸಹಕಾರ ಸಂಪೂರ್ಣ ಇದೆ ಅನ್ನೋದನ್ನು ಮಹೇಶ್ ನೋಡಿರ್ತಕ್ಕಂತಹದ್ದು ನೀವು ಗಮನಿಸ್ಕೊಳ್ತಾ ಇದ್ದಾರೆ. ಒಂದು ಖುಷಿಯ ವಿಚಾರ ಅದು ಕೂಡ. ಸಾಮಾನ್ಯವಾಗಿ ಅವರು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳಿದರು, ಬಟ್ ಜೊತೆಲಿರ್ತಕ್ಕಂತಹ ಪ್ರಜ್ವಲ್ ಅವರಿದ್ದಾರೆ, ಅವರ ಸಹಕಾರದ ಮೂಲಕ ಅದನ್ನು ನೋಡಿದ್ದಾರೆ. ಮತ್ತು ಸೊ ಥ್ಯಾಂಕ್ ಯು ಸೋ ಮಚ್. ಅವರ ಸಹಕಾರ ಎಲ್ಲ ರೀತಿಯಲ್ಲೂ ಕೂಡ ಇದೆ. ಸೊ ದಿಲ್ಲಿಗೆ ಹೋಗಿರತಕ್ಕಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೆಯೇ ಅವರ ತಂಡಕ್ಕೆ ದಿಲ್ಲಿಯಲ್ಲಿ ಯಾವ ರೀತಿ ಸ್ವಾಗತವಿತ್ತು, ದಿಲ್ಲಿಯಲ್ಲಿ ಹೇಗೆ ಸ್ವೀಕಾರವನ್ನು ಮಾಡಿದರು ಕರ್ನಾಟಕದ ಈ ಒಂದು ತಂಡವನ್ನು ಅನ್ನೋದನ್ನು ಇವಾಗ ವಿಡಿಯೋ ಸಮೇತ ನೋಡುವ. ನಾನು ಸಹ ನೋಡ್ತೇನೆ. ನೋಡಿ, ಆರಂಭದಲ್ಲಿ ಇದು ದಿಲ್ಲಿಯ ಒಂದು ಚಿತ್ರಣ. ದಿಲ್ಲಿಗೆ ಬಂದಿರತಕ್ಕಂಥವರಿಗೆ ದಿಲ್ಲಿಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಹೂಗುಚ್ಛವನ್ನು ಹಿಡಿದುಕೊಂಡು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮಹೇಶ್ ಅಣ್ಣನಿಗೊಂದು ಆನೆ ಬಲ ಬಂದಂತೆ ಆಗಿದೆ. ಯಾಕೆಂತ ಹೇಳಿದರೆ, ನಾವು ದಿಲ್ಲಿಗೆ ಹೋದಾಗಲೂ ಕೂಡ ನಮಗೊಂದು ಸಾಕಾರ ಅಂದರೆ ಆ ಒಂದು ಸಹೋದರಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕನ್ನುವಂಥ ಒಂದು ಹುಮ್ಮಸ್ಸು ಅಲ್ಲಿಯವರಲ್ಲೂ ಕೂಡ ಇದೆಯಲ್ಲ ಅಂತ ಹೇಳುವಂಥದ್ದು. ನೋಡಿ, ತಮ್ಮಣ್ಣ ಶೆಟ್ಟಿ ಇದ್ದಾರೆ ಜೊತೆಗೆ, ಹಾಗೆಯೇ ಬದಿಯಲ್ಲಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಇದ್ದಾರೆ. ಹಾಗೆಯೇ ಇದು ದಿಲ್ಲಿಯಲ್ಲಿರ್ತಕ್ಕಂಥ ಹೋರಾಟಗಾರರು ಕನ್ನಡದಲ್ಲೇ ಜೈಕಾರವನ್ನು ಮಹೇಶ್ ಅಣ್ಣನಿಗೂ ಕೂಡ ಕೂಗ್ತಾ ಇದ್ದಾರೆ. ಗಿರೀಶ್ ಮಠಣ್ ಅವರು ಆಲ್ಮೋಸ್ಟ್ ಆಗಿ ದಿಲ್ಲಿಯಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮದ ಜವಾಬ್ದಾರಿ ಅಂದರೆ ವಸತಿಯ ಜವಾಬ್ದಾರಿ ಆಗಿರ್ಬೋದು, ಒಂದೊಳ್ಳೆ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಕಷ್ಟು ಸಹಸ್ರಾರು ಮಂದಿ ಕರ್ನಾಟಕದಿಂದ ಕೂಡ ಸೌಜನ್ಯ ಪರ ಹೋರಾಟದಲ್ಲಿ ದಿಲ್ಲಿ ಚಲೋವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಒಂದು ಸಕ್ಸಸ್ಸನ್ನು ಕಂಡು ಮತ್ತೆ ತಮ್ಮ ಹುಟ್ಟೂರಿಗೆ ಹಿಂದಿರುಗಬಹುದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ತಂಡ ಅಂತ ಹೇಳುವಂತಹ ಒಂದು ಭಾವನೆಗಳಿದೆ. ಎಷ್ಟು ಜನರಲ್ಲಿದ್ದಾರೆ ನೋಡಿ. ಅಂದರೆ ಎಲ್ಲರೂ ಕೂಡ ತಮ್ಮ ಕೆಲಸವನ್ನೆಲ್ಲ ಬದಿಗಿಟ್ಟು, ಇಲ್ಲ ನಮಗೆ ಒಂದು ನಾವು ಇಷ್ಟು ದಿನ ಮಾಡಿರುವಂಥ ಹೋರಾಟಕ್ಕೆ ಒಂದು ಪ್ರತಿಫಲ ಬೇಕು. ನೋಡಿ, ಮೋಹಿತ್ ಕುಮಾರ್ ಇದ್ದಾರೆ, ಲಾಯರ್ ಕೂಡ ಅಲ್ಲೇ ಇದ್ದಾರೆ. ಅವರು ಕೂಡ ತಮ್ಮ ಕೆಲಸವನ್ನು ಬದಿಗಿಟ್ಟು ಈ ಒಂದು ಕಾರ್ಯದಲ್ಲಿ ನಾನು ಕೂಡ ತೊಡಗಿಸ್ಕೊಳ್ತೇನೆ ಅನ್ನುವ ಕಾರಣಕ್ಕೆ ಬೇಕಾಗಿ ದಿಲ್ಲಿಯಲ್ಲಿ ಬಂದಿರುವಂಥದ್ದು. ಒಂದು ಒಳ್ಳೆಯ ಸ್ವಾಗತ ಇಲ್ಲಿ ಬಂದಿರುವ ಸಂದರ್ಭದಲ್ಲಿ ಗಿರೀಶ್ ಮಠಣ್ ಅವರ ಬಗ್ಗೆ ಮಾತಾಡ್ತಾ ಕೂಡ ಇದ್ದಾರೆ. ಸೊ ಕೇಳಿ ಇದಿಷ್ಟು ವಿಚಾರ. ಹಾಗಿದ್ರೆ ದಿಲ್ಲಿಯಲ್ಲಿ ನಡೆದಿರತಕ್ಕಂತಹ ದಿಲ್ಲಿ ಚಲೋಗೆ ಆರಂಭಿಕವಾಗಿರುವಂಥ ಸ್ವಾಗತ ಹೇಗೆ ಸಿಕ್ಕಿತು ಅನ್ನೋದನ್ನು ನೋಡಿದ್ರಿ. ಸೊ ಇರಲಿ, ನಿಮ್ಮೆಲ್ಲರ ಸಹಕಾರ. ಸಾಕಷ್ಟು ಕಮೆಂಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಎಲ್ಲ ಪಾಸಿಟಿವ್ ಕಮೆಂಟ್ಗಳಿದೆ, ನೆಗೆಟಿವ್ ಇದೆ. ನಾನು ಇಷ್ಟರವರೆಗೆ ಯಾವುದೇ ಕಮೆಂಟ್ಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಲಿಲ್ಲ, ನಾನು ಹೋಗೋದು ಇಲ್ಲ. ಸೊ ಕಮೆಂಟ್ಸ್ಗಳು ಮಾಡಿ, ಅದು ನಿಮಗೆ ಒಂದು ಇರುವಂತಹ ಸ್ವತಂತ್ರ. ಖಂಡಿತವಾಗ್ಲೂ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.